ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೀವು ಆಲ್ರೆಡಿ ತಮ್ಮನೇಲನ್ನು ನೋಡ್ಕೊಂಡು ಬಂದಿರ್ತೀರ ಫ್ರೆಂಡ್ಸ್. ಹೌದು, ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಆ್ಯಂಡ್ ಫೇಮಸ್ ಆಗಿರೋ ಜೋಳದ ರೊಟ್ಟಿನ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಅಮ್ಮ ಮಾಡ್ತಾ ಇದ್ದಾರೆ, ನಾನು ಊರಲ್ಲಿದ್ದೀನಿ. ಇವಾಗ ಬನ್ನಿ ಮಾಡಿ ತೋರಿಸ್ತೀನಿ. ಇವಾಗ ಒಂದು 2-3 ರೊಟ್ಟಿ ಆಗೋಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಬೇಕು. ನೀರು ಫುಲ್ ಕುದಿಬೇಕ್ರಿ. ಇದು ಈ ಥರ ಮಾಡೋದ್ರಿಂದ ರೊಟ್ಟಿ ಸ್ವಲ್ಪನೂ ಹರಿಯೋದಿಲ್ಲ. ಇದು ಪರ್ಫೆಕ್ಟಾಗಿ ಆಗಲಿ ಅಂತ ಹೇಳಿ ಅಮ್ಮನ ಹತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ಬಿಸಿ ಬಿಸಿ ಫುಲ್ಲು ಕುದೀತಾ ಇರೋ ನೀರನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಬಿಸಿ ಇರುವಾಗಲೇ ಇದನ್ನು ಹಾಕ್ಕೊಂಡು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿಲ್ದಂಗೆ ಹಿಟ್ಟನ್ನು ಕಲಿಸ್ಬೇಕು. ಇವಾಗ ನೋಡಿ, ನೀವು ಗೊತ್ತಾಗುತ್ತೆ ನಿಮಗೆ. ನೋಡಿ, ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಇಷ್ಟೇ, ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ಸ್ವಲ್ಪನೂ ರೊಟ್ಟಿ ಹರಿಯೋದಿಲ್ಲ, ಎಷ್ಟು ಚೆನ್ನಾಗಿ ಬರ್ತವೆ. ಅಂದರೆ ಗೊತ್ತಿಲ್ಲದವರು, ಬೆಗಿನರ್ಸು ಆರಾಮಾಗಿ ಮಾಡ್ಕೋಬೋದು ಈ ಥರ. ನೋಡಿ, ಇಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ, ಅದೇ ನೀರಿಂದನೇ ನೀವು ಚೆನ್ನಾಗಿ ಮಿದ್ಕೋಬೇಕು ಇದನ್ನು. ನೋಡಿ, ಈ ಥರ. ಇವಾಗ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್, ರೊಟ್ಟಿ ಮಾಡೋದು ಏನು ದೊಡ್ಡ ವಿಷಯನೇ ಅಲ್ಲ. ಚೆನ್ನಾಗಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಆಗ್ತವೆ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ನಾದ್ಕೋಬೇಕು ಈ ಥರ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನಾದ್ತಾ ಇದ್ದಾರೆ. ಫುಲ್ಲು ಬೆಣ್ಣೆ ಥರ ಆಗುತ್ತೆ ಇದು ಹಿಟ್ಟು. ಇವಾಗ ಒಂದೊಂದಾಗಿ ನಮಗೆ ಎಷ್ಟು ರೊಟ್ಟಿ ಬೇಕು ನೋಡಿ ನಾವು ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ 3 ರೊಟ್ಟಿ ಆಗಿದ್ದಾವೆ. ನೋಡಿಲಿ, ಇವಾಗ ನಾವು ರೊಟ್ಟಿನ ಮಾಡೋದು ನೋಡ್ಕೊಂಬರೋಣ. ಇದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ನೋಡಿಲಿ ಚೆನ್ನಾಗಿ ಮಿತ್ಕೋಬೇಕು ನಾವು ರೊಟ್ಟಿ ಮಾಡುವಾಗ. ನೋಡಿ, ಅಮ್ಮ ಮಾಡ್ತಿದ್ದಾರೆ ನೋಡಿ ಈ ಥರ. ಇದನ್ನ ಚೆನ್ನಾಗಿ ನೋಡಿಲಿ ಕಲ್ಲು ಮೇಲೆ ಮಾಡ್ತಾ ಇದ್ದಾರೆ. ನೋಡಿಲಿ, ಇದಕ್ಕೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಬಡಿದು ಒಂದು ಕೈಯಿಂದನೇ ನೋಡಿಲಿ ಸ್ವಲ್ಪನೂ ಹರಿಯದಂಗೆ ಒಂದು ಕೈಯಿಂದನೇ ಬಡಿತಾ ಇದ್ದಾರೆ. ನೋಡಿ, ಇವ್ರು ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ರೊಟ್ಟಿ ತುದಿ ಏನಿರುತ್ತಲ್ಲ ಅದು ಹರಿಯೋದಿಲ್ಲ, ಕರೆಕ್ಟಾಗಿ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಅಂತ. ನಾವು ಡೈರೆಕ್ಟಾಗಿ ಹಾಗೆ ಬಡಿದ್ರೆ ಫುಲ್ ಏನಂದರೆ ತುದಿ ಎಲ್ಲ ಸೀಳ್ಬಿಡ್ತವೆ. ಅದಕ್ಕೋಸ್ಕರ ಒಂದು ಕೈಯಿಂದನ ನಾವು ಪ್ರೆಸ್ ಮಾಡ್ಕೊತ ಒಂದು ಕೈಯಿಂದನ ಬಡಿಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪನೂ ಹರಿಯೋಂಗಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾವು ಹಿಟ್ಟು ನಾದ್ತೀವಲ್ವ ಫ್ರೆಂಡ್ಸ್, ಅದರಲ್ಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿರಿ, ಎಲ್ಲೂ ಇವಾಗ ಸ್ವಲ್ಪನೂ ಸೀಳಿದರೆ ನೋಡಿ ಅಲ್ಲಿಂದಲೇ ಮ್ಯಾಚ್ ಮಾಡ್ಕೊಂಡು ಬಿಡ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರಲ್ವ. ಮತ್ತು ಬಡಿದು ಮಾಡಿರ್ತೀವಲ್ಲ ಫ್ರೆಂಡ್ಸ್ ರೊಟ್ಟಿ, ತುಂಬ ಟೇಸ್ಟಿಯಾಗಿರ್ತವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೊಂದು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಹಂಚ್ ಮೇಲೆ ಹಾಕ್ಕೊಳ್ಬೇಕು. ನೋಡಿಲಿ, ಒಂದು ಕಾಟನ್ ಬಟ್ಟೆನ ತಗೊಂಡು ನೀರಲ್ಲದ್ದಿ ನೋಡಿಲಿ ಈ ಥರ ಹಚ್ಚಬೇಕು. ಯಾಕಂದರೆ ನಾವು ಕೆಳಗಡೆ ರೊಟ್ಟಿ ಹಾಕ್ಕೊಂಡು ಬಡ್ದಿರ್ತೀವಲ್ಲ ಫ್ರೆಂಡ್ಸ್, ಅದು ಹಿಟ್ಟೆಲ್ಲ ಹತ್ಕೊಂಡ್ಬಿಟ್ಟಿರುತ್ತೆ. ಈ ಥರ ನಾವು ನೀರಲ್ಲಿ ಅದ್ದಿ ಆ ಹಿಟ್ಟನ್ನೆಲ್ಲ ಈ ಥರ ಒದ್ದೆ ಮಾಡಬೇಕು. ಜೋಳದ ರೊಟ್ಟಿನ ಇದೇ ಥರನೇ ಬೇಯಿಸ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಬೆಂದಮೇಲೆ ಇದನ್ನು ಹೊಳಿಸಿ ಹಾಕ್ಕೊಳ್ಬೇಕು. ಸ್ವಲ್ಪ ಬೆಂದಮೇಲೆ ಇಮ್ಮಿಡಿಯೇಟನ್ನು ಹೊಳಿಸಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಈ ಕಡೆ ಹೊಳಿಸಿ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಎಷ್ಟು
ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತಾ ಇದೆ ರೊಟ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಕಾಟನ್ ಬಟ್ಟೆಯಿಂದ ಈ ಥರ ನೋಡಿಲಿ ಹಿಂಗೆ ಮಾಡಿಕೊಂಡ್ರೆ ಫುಲ್ಲ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟೇ, ಏನೂ ಇಲ್ಲ ರೊಟ್ಟಿ ಮಾಡ್ಕೊಳ್ಳೋದ್ರಲ್ಲಿ. ನೀವು ಎಷ್ಟಾದರೂ ರೊಟ್ಟಿನ ಪಟ ಪಟ ಅಂತ ಮಾಡ್ಕೊಂಡ್ಬಿಡ್ಬೋದು. ನಾನು ನಿಮಗೆ ತೋರ್ಸಕ್ಕಂತಲೇ ಇಲ್ಲಿ 2-3 ರೊಟ್ಟಿನ ಮಾಡ್ತಾಯಿದ್ದಾರೆ ನೋಡಿ. ಸೂಪರಾಗಿರೋ ಜೋಳದ ರೊಟ್ಟಿ ರೆಡಿಯಾಗಿದೆ. ನೆಕ್ಸ್ಟು ಅದೇ ಸೇಮ್ ಮೆಥಡು ನಾನು ನಿಮಗೆ ತೋರ್ಸಕ್ಕಂತ ಏನಂದರೆ ಫಾಸ್ಟಾಗಿ ಸ್ಪೀಡಾಗಿ ಮಾಡಿದ್ದೀನಿ ನೋಡಿ. ಸೇಮ್ ಮೆಥಡ್. ನಾವು ಒಂದು ಸ್ವಲ್ಪ ರೊಟ್ಟಿ ಸೀಳಿದ್ರೂ ಅದನ್ನು ಅಲ್ಲಿಗೆ ಮ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರ ಮನೆಯಲ್ಲೂ ರೊಟ್ಟಿ ರೆಡಿ ಇರುತ್ತೆ. ಒಂದು ಫೇಮಸ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಅದನ್ನು ನಾನಿವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಇವಾಗ ನೀರು ಹಚ್ಕೊಳ್ತಾ ಇದ್ದೀನಿ. ಇದು ಸೇಮ್ ಅದೇ ಥರನೇ ಮಾಡೋದು. ಹೊಳಸಿ ಹಾಕ್ಕೊಳ್ಳೋದು. ಇದು ಸ್ವಲ್ಪ ಬೆಂದ ಮೇಲೆ ಮತ್ತೆ ತಿರುಗಿಸಿ ಹಾಕ್ಕೊಳ್ಬೇಕು. ಈ ಜೋಳದ ರೊಟ್ಟಿನ ಎಲ್ಲ ಪಲ್ಯ ಜೊತೆನೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಅಂದರೆ ತರಕಾರಿ ಜೊತೆಗೆ, ಸೊಪ್ಪಿನ ಪಲ್ಯ, ಕಾಳು ಪಲ್ಯ, ಯಾವುದ್ರ ಜೊತೆಗಾದರೂ ತುಂಬ ಒಳ್ಳೆ ಕಾಂಬಿನೇಷನು. ನಿಮ್ಮಲ್ಲಿ ಯಾರೆಲ್ಲ ರೊಟ್ಟಿನ ಬಡಿದು ಮಾಡ್ತೀರಾ ಅಂತ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಬರುತ್ತಿರಿಸಿ ಫ್ರೆಂಡ್ಸ್ ನೋಡಿ. ಈ ರೊಟ್ಟಿನೂ ರೆಡಿಯಾಗಿದೆ ನೋಡಿ. ಜೋಳದ ರೊಟ್ಟಿ ಜೊತೆ ಫುಲ್ಲು ಸಾಫ್ಟಾಗಿರೋ ಜೋಳದ ರೊಟ್ಟಿ ನೋಡಿಲಿ ನೋಡಿ. ತುಂಬ ಟೇಸ್ಟಿಯಾಗಿರ್ತಾವ್ರಿ. ಇದು ಹೀರೆಕಾಯಿ ಪಲ್ಯ ಮತ್ತು ಏನಂದರೆ ಬದನೆಕಾಯಿ ಚಟ್ನಿ ಭರ್ತಾ ಅಂತೀವ್ರಿ ನಾವು ನೋಡಿರಿ. ಚಳ್ಳಕಾಯಿ ಉಪ್ಪಿನಕಾಯಿ. ನಾನು ಬದನೆಕಾಯಿ ಭರ್ತಾನು ನಿಮಗೆ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.